ಆತ್ಮೀಯ ವೀಕ್ಷಕ ಮಿತ್ರರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ನಮಸ್ಕಾರಗಳು. ತಮಗೆ ಸಾನ್ವಿ ಪೃಥ್ವಿರಾಜ್ ಎಜುಕೇಷನ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾವಿವತ್ತು ವಿಡಿಯೋದಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು ಪ್ರಕಟಿಸಿರತಕ್ಕಂತಹ ಬಹು ಆಯ್ಕೆ ಪ್ರಶ್ನೆ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆ 2 ಪತ್ರಿಕೆ 1ರ ವಿಷಯ ವಿಜ್ಞಾನವನ್ನು ನಾವಿವತ್ತು ತಮ್ಮ ಮುಂದೆ ಅದರ ಒಂದು ಮಾದರಿ ಉತ್ತರಗಳ ಜೊತೆಗೆ ಈ ವಿಡಿಯೋದಲ್ಲಿ ವಿಜ್ಞಾನ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆಯ ಒಂದು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಕೊನೆಯಲ್ಲಿ ಅಂದರೆ ನಾವು ಪ್ರಶ್ನೆಗಳನ್ನು ತಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಅದರ ಉತ್ತರವು ಕೂಡ ಹೇಳ್ತೀವಿ. ಕೊನೆಯಲ್ಲಿ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಅದರ ಕ್ರಮ ಸಂಖ್ಯೆ ಮತ್ತು ಅದರ ಮುಂದೆ ಇರತಕ್ಕಂಥ ಆಪ್ಷನ್ ಕೂಡ ಇಲ್ಲಿ ಪ್ರಕಟಿಸ್ತಾ ಇದ್ದೇವೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಅಂತಕ್ಕಂಥ ಹೇಳ್ತಾ ಈಗ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ನಾವು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲಿ ಕೂಡ ಈ ಪ್ರಶ್ನೆಗಳ ಉತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ, ನೋಡೋಣ ಬನ್ನಿ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ನಿಮಗೆ ನೀಡಿರುವ ಉತ್ತರ ಪತ್ರಿಕೆ OMRನಲ್ಲಿ ಸರಿಯಾದ ಆಯ್ಕೆಯನ್ನು ಕಪ್ಪು ಅಥವಾ ನೀಲಿ ಬಾಲ್ ಪಾಯಿಂಟ್ ಪೆನ್ನಿನಿಂದ ಶೇಡ್ ಮಾಡಿರಿ ಅಂತಕ್ಕಂಥದ್ದು. ನಿಮಗೆ ಪರೀಕ್ಷೆಯಲ್ಲಿ OMR ಶೀಟ್ ಕೊಟ್ಟಿರ್ತಾರೆ, ಅಲ್ಲಿ ಕಪ್ಪು ಅಥವಾ ನೀಲಿ ಬಾಲ್ ಪಾಯಿಂಟ್ ಪೆನ್ನನ್ನು ಉಪಯೋಗ ಮಾಡಿಕೊಂಡು ಸರಿ ಉತ್ತರಕ್ಕೆ ತಾವು ಶೇಡ್ ಮಾಡಬೇಕಾಗುತ್ತೆ. ಸೊ ಇಂಗ್ಲೀಷ್ನಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ನೋಡೋಣ. 4 choices ಆರ್ ಗಿವನ್ ಫಾರ್ ಈಚ್ ಆಫ್ ದಿ ಕ್ವೆಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್. Choose the correct answer and set the correct choice in the OMR given to you with blue or black ballpoint pen. ಪ್ರಶ್ನೆ 41. ನಾನು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 41 ಪ್ರಶ್ನೆ ಸಂಖ್ಯೆಗಳಿಂದ 80 ಪ್ರಶ್ನೆ ಸಂಖ್ಯೆಗಳವರೆಗೆ ಇರುತ್ತೆ. ಹಾಗಾಗಿ ಇವತ್ತು ನಾನು ಪ್ರಶ್ನೆಗಳ ಸಂಖ್ಯೆ 41ರಿಂದ 80ರವರೆಗೆ ಆಂಗ್ಲ ಮತ್ತು ಕನ್ನಡ ಮಾಧ್ಯಮದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಪ್ರಶ್ನೆ 41. ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳನ್ನು ರಕ್ಷಿಸಲು ಬಳಸುವ ಸುರಕ್ಷಾ ಸಾಧನ. ಆಪ್ಷನ್ ಎ ಆಮ್ಮೀಟರ್, ಆಪ್ಷನ್ ಬಿ ಫ್ಯೂಸ್, ಆಪ್ಷನ್ ಸಿ ದಿಕ್ ಪರಿವರ್ತಕ, ಆಪ್ಷನ್ ಡಿ ಗ್ಯಾಲ್ವನೋಮೀಟರ್. ನಾನು ಉತ್ತರಗಳನ್ನ ಹೇಳ್ತೀನಿ, ತಾವು ಬರ್ಕೊಳ್ಬಹುದು ಅಥವಾ ಕೊನೆಯಲ್ಲಿ ನಾನು ಇವುಗಳ ಉತ್ತರ ಕೂಡ ಪ್ರಕಟಿಸ್ತಾ ಇದ್ದೀನಿ. 41ರ ಉತ್ತರ ಆಪ್ಷನ್ ಬಿ ಫ್ಯೂಸ್. A safety device used to protect the electric current and electric appliances. Option B is the correct answer, fuse. ಪ್ರಶ್ನೆ 42. ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ವಸ್ತುವನ್ನು ಪಿನ ಮಸೂರದ F1 ಮತ್ತು 2F1ಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ಥಾನ. ಆಪ್ಷನ್ ಎ F2 ಮತ್ತು 2F2ಗಳ ಮಧ್ಯೆ, ಆಪ್ಷನ್ ಬಿ 2F2ನಲ್ಲಿ, ಆಪ್ಷನ್ ಸಿ 2F2ಗಿಂತ ದೂರದಲ್ಲಿ, ಆಪ್ಷನ್ ಡಿ ಅನಂತ ದೂರದಲ್ಲಿ. ಇದರ ಒಂದು ಸರಿ ಉತ್ತರ ಆಪ್ಷನ್ ಸಿ 2F2ಗಿಂತ ದೂರದಲ್ಲಿ. The position of the image obtained by a convex lens when an object is kept between F1 and 2F1. The correct answer is option C, beyond 2F2. 43ನೇ ಪ್ರಶ್ನೆ. ವಿದ್ಯುತ್ ಉತ್ಪಾದಿಸಲು ಟರ್ಬೈನ್ ಅನ್ನು ಉಪಯೋಗಿಸದೇ ಇರುವ ವಿದ್ಯುತ್ ಸ್ಥಾವರ. ಆಪ್ಷನ್ ಎ ಸೌರ ವಿದ್ಯುತ್ ಸ್ಥಾವರ, ಆಪ್ಷನ್ ಬಿ ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ, ಆಪ್ಷನ್ ಸಿ ಜಲ ವಿದ್ಯುತ್ ಸ್ಥಾವರ, ಆಪ್ಷನ್ ಡಿ ಉಷ್ಣ ವಿದ್ಯುತ್ ಸ್ಥಾವರ. ಇದರ ಒಂದು ಸರಿ ಉತ್ತರ ಆಪ್ಷನ್ ಎ ಸೌರ ವಿದ್ಯುತ್ ಸ್ಥಾವರ. The power plant that does not use a turbine to generate electricity is option A is correct, solar power plant. Question 44. ಪ್ರಶ್ನೆ 44. 20 ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 4 ಓಮ್ ರೋಧವನ್ನು ಹೊಂದಿರುವ ವಾಹಕವನ್ನು ಸರಣಿಯಲ್ಲಿ 6 ವೋಲ್ಟ್ನ ಶುಷ್ಕ ಕೋಶಕ್ಕೆ ಚಿತ್ರದಲ್ಲಿರುವಂತೆ ಜೋಡಿಸಿದೆ. ಹಾಗಾದರೆ ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ. ಸೊ ಅದರ ಒಂದು ಆಪ್ಷನ್ ಎ 36A, ಆಪ್ಷನ್ ಬಿ 0.6A, ಆಪ್ಷನ್ ಸಿ 4A, ಆಪ್ಷನ್ ಡಿ 0.25A. ಸರಿ ಉತ್ತರ ಆಪ್ಷನ್ ಡಿ 0.25A. An electric lamp whose resistance is 20 ohm and a conductor of 4 ohm resistance are connected in series to a 6 volt battery as shown in figure. Then the total current flowing through the circuit is. The correct answer is option D, 0.25A.
ಪ್ರಶ್ನೆ 45 ಫ್ಲೆಮಿಂಗನ ಬಲಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವುದು. ಆಪ್ಷನ್ ಎ ವಾಹಕದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು, ಆಪ್ಷನ್ ಬಿ ವಾಹಕದ ಚಲನೆಯ ದಿಕ್ಕು, ಆಪ್ಷನ್ ಸಿ ಕಾಂತ ಕ್ಷೇತ್ರದ ದಿಕ್ಕು, ಆಪ್ಷನ್ ಡಿ ವಿದ್ಯುತ್ ಪ್ರವಾಹದ ದಿಕ್ಕು. ಇದರ ಒಂದು ಸರಿ ಉತ್ತರ ಆಪ್ಷನ್ ಎ ವಾಹಕದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು. ಇನ್ನು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್, middle finger indicates direction of. Option A is the correct electric current induced in a conductor. ಪ್ರಶ್ನೆ 46 ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಯಾವ ದ್ರವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚು? ಆಪ್ಷನ್ ಎ ಕ್ಯೂ, ಆಪ್ಷನ್ ಬಿ ಎಸ್, ಆಪ್ಷನ್ ಸಿ ಆರ್, ಆಪ್ಷನ್ ಡಿ ಪಿ. ಸರಿ ಉತ್ತರ ಆಪ್ಷನ್ ಬಿ ಎಸ್. Observe the following table in which material medium speed of light is very high. Option A Q, option B S, option C R, option D P. Correct answer is option B S. ಪ್ರಶ್ನೆ 47 ತಾಮ್ರದ ಆಯತಾಕಾರದ ಸುರುಳಿಯನ್ನು ಕಾಂತ ಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಬದಲಾಗುವುದು. ಆಪ್ಷನ್ ಎ 2 ಸುತ್ತಿಗೊಮ್ಮೆ, ಆಪ್ಷನ್ ಬಿ 1 ಸುತ್ತಿಗೊಮ್ಮೆ, ಆಪ್ಷನ್ ಸಿ ಅರ್ಧ ಸುತ್ತಿಗೊಮ್ಮೆ, ಆಪ್ಷನ್ ಡಿ 4ನೇ 1 ಸುತ್ತಿಗೊಮ್ಮೆ. ಇದರ ಒಂದು ಸರಿ ಉತ್ತರ ಆಪ್ಷನ್ ಸಿ ಅರ್ಧ ಸುತ್ತಿಗೊಮ್ಮೆ. A rectangular coil of copper wire is rotated in a magnetic field. The direction of induced current changes once in each. The correct answer is option C half revolution. ಪ್ರಶ್ನೆ 48 ಜೈವಿಕ ಅನಿಲದ ಪ್ರಧಾನ ಘಟಕ. ಆಪ್ಷನ್ ಎ ಈಥೇನ್, ಆಪ್ಷನ್ ಬಿ ಮೀಥೇನ್, ಆಪ್ಷನ್ ಸಿ ಬ್ಯೂಟೇನ್, ಆಪ್ಷನ್ ಡಿ ಪ್ರೊಪೇನ್. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮೀಥೇನ್. ಎ ಮೇಜರ್ ಕಾಂಪೋನೆಂಟ್ ಆಫ್ ಬಯೋಗ್ಯಾಸ್ ಈಸ್. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮೀಥೇನ್. ಪ್ರಶ್ನೆ 49 ನಿಮ್ನ ಮಸೂರದ ಒಂದು ಗುಣ ಇದು. ಆಪ್ಷನ್ ಎ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ, ಆಪ್ಷನ್ ಬಿ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ, ಆಪ್ಷನ್ ಸಿ ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುತ್ತದೆ, ಆಪ್ಷನ್ ಡಿ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ಸರಿ ಉತ್ತರ ಆಪ್ಷನ್ ಎ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ಒನ್ ಆಫ್ ದಿ ಪ್ರಾಪರ್ಟೀಸ್ ಆಫ್ ಕಾನ್ಕೇವ್ ಲೆನ್ಸ್ ಈಸ್ ಇಟ್. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಡೈವರ್ಜಸ್ ದ ಲೈಟ್ ರೇಸ್. ಪ್ರಶ್ನೆ 50 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬ್ ಅನ್ನು ಸಂಪರ್ಕಿಸಲಾಗಿದೆ. ಆ ಬಲ್ಬ್ನಲ್ಲಿ 0.50 ಎ ವಿದ್ಯುತ್ ಪ್ರವಾಹ ಪ್ರವಹಿಸಿದರೆ ಬಲ್ಬ್ನ ಸಾಮರ್ಥ್ಯ. ಆಪ್ಷನ್ ಎ 44 ವ್ಯಾಟ್, ಆಪ್ಷನ್ ಬಿ 1100 ವ್ಯಾಟ್, ಆಪ್ಷನ್ ಸಿ 110 ವ್ಯಾಟ್, ಆಪ್ಷನ್ ಡಿ 220 ವ್ಯಾಟ್. Correct answer is option C 110 watt. An electric bulb is connected to a 220 V generator. If the current flowing in the bulb is 0.50 A, the power of the bulb is. Correct answer is option C 110 watt. ಪ್ರಶ್ನೆ 51 ವಿದ್ಯುತ್ ಮಂಡಲದಲ್ಲಿ ಆಮ್ಮೀಟರ್ನ ಕಾರ್ಯ ಇದು. ಆಪ್ಷನ್ ಎ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ, ಆಪ್ಷನ್ ಬಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುತ್ತದೆ, ಆಪ್ಷನ್ ಸಿ ವಿದ್ಯುತ್ ಉಪಕರಣಗಳನ್ನು ರಕ್ಷಿಸುತ್ತದೆ, ಆಪ್ಷನ್ ಡಿ ವಿಭವಾಂತರವನ್ನು ಅಳೆಯುತ್ತದೆ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುತ್ತದೆ. ದ ಫಂಕ್ಷನ್ ಆಫ್ ಅಮ್ಮೀಟರ್ ಇನ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಇಟ್. ಆಪ್ಷನ್ ಬಿ measures rate of electric current. ಕ್ವಶನ್ 52 ಒಂದು ವಸ್ತುವಿನ ವಿದ್ಯುತ್ ರೋಧಶೀಲತೆ ಹೆಚ್ಚಾದಂತೆ ಅದರ. ಆಪ್ಷನ್ ಎ ರೋಧ ಕಡಿಮೆ ಆಗುತ್ತದೆ, ಆಪ್ಷನ್ ಬಿ ವಾಹಕತೆ ಹೆಚ್ಚಾಗುತ್ತದೆ, ಆಪ್ಷನ್ ಸಿ ದ್ರವಣ ಬಿಂದು ಕಡಿಮೆ ಆಗುತ್ತದೆ, ಆಪ್ಷನ್ ಡಿ ರೋಧ ಹೆಚ್ಚಾಗುತ್ತದೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ರೋಧ ಹೆಚ್ಚಾಗುತ್ತದೆ. As the electrical resistivity of a substance increases. Correct answer is option D resistance increases. ಪ್ರಶ್ನೆ 53 ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಪಾರದರ್ಶಕ. ಪ್ರಶ್ನೆ ಇನ್ನೊಮ್ಮೆ ಕೇಳಿ. ಪ್ರಶ್ನೆ 53 ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹಾದು ಹೋಗುವಾಗ ಬಾಗುತ್ತದೆ.
ಈ ವಿದ್ಯಮಾನ. ಆಪ್ಷನ್ ಎ ಬೆಳಕಿನ ವಕ್ರೀಭವನ, ಆಪ್ಷನ್ ಬಿ ಬೆಳಕಿನ ಪ್ರತಿಫಲನ, ಆಪ್ಷನ್ ಸಿ ಬೆಳಕಿನ ಆಂತರಿಕ ಪ್ರತಿಫಲನ, ಆಪ್ಷನ್ ಡಿ ಬೆಳಕಿನ ಪಾರ್ಶ್ವ ಪರಿವರ್ತನೆ. ಇದರ ಒಂದು ಸರಿ ಉತ್ತರ ಆಪ್ಷನ್ ಎ ಬೆಳಕಿನ ವಕ್ರೀಭವನ. ದ ಫಿನಾಮಿನನ್ ಆಫ್ ಬೆಂಡಿಂಗ್ ಆಫ್ ಲೈಟ್ ಆಸ್ ಇಟ್ ಪಾಸಸ್ ಫ್ರಮ್ ಒನ್ ಟ್ರಾನ್ಸ್ಪರೆಂಟ್ ಮೀಡಿಯಂ ಟು ಅನದರ್ ಈಸ್. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ರಿಫ್ರಾಕ್ಷನ್ ಆಫ್ ಲೈಟ್. ಪ್ರಶ್ನೆ 54. ಇವುಗಳಲ್ಲಿ ಯಾವುದು ಕಾಂತೀಯ ಬಲರೇಖೆಗಳ ಲಕ್ಷಣವಲ್ಲ? ಆಪ್ಷನ್ ಎ ಕಾಂತೀಯ ಬಲರೇಖೆಗಳು ದ್ರವಗಳ ಬಳಿ ದಟ್ಟವಾಗಿರುತ್ತವೆ, ಆಪ್ಷನ್ ಬಿ ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲವಾಗಿವೆ, ಆಪ್ಷನ್ ಸಿ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ, ಆಪ್ಷನ್ ಡಿ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಸರಿ ಉತ್ತರ ಆಪ್ಷನ್ ಸಿ, ಅಂದರೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ. Which of the following is not a property of magnetic lens? ಇನ್ನೊಮ್ಮೆ ಪ್ರಶ್ನೆ ಕೇಳಿ. Which of the following is not a property of magnetic lines? Correct answer is C. Magnetic field lines intersect each other. ಪ್ರಶ್ನೆ 55. ತಾಮ್ರವನ್ನು ಗಾಳಿಯಲ್ಲಿ ದೀರ್ಘಕಾಲದವರೆಗೆ ಇರಿಸಿದಾಗ ಹಸಿರು ಪದರವನ್ನು ಪಡೆದುಕೊಳ್ಳುತ್ತದೆ, ಏಕೆಂದರೆ ಅದು ಪ್ರತಿವರ್ತಿಸುವುದು. ಆಪ್ಷನ್ ಎ ಸಲ್ಫರ್ನೊಂದಿಗೆ, ಆಪ್ಷನ್ ಬಿ ನೈಟ್ರೋಜನ್ನೊಂದಿಗೆ, ಆಪ್ಷನ್ ಸಿ ತೇವಪೂರಿತ ಆಕ್ಸಿಜನ್ನೊಂದಿಗೆ, ಆಪ್ಷನ್ ಡಿ ತೇವಪೂರಿತ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ. ಸರಿ ಉತ್ತರ ಆಪ್ಷನ್ ಡಿ ತೇವಪೂರಿತ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ. When a copper is exposed to air for a long time, it acquires a green coat because it reacts with moist carbon dioxide. ಪ್ರಶ್ನೆ 56. ಬೆಂಜಿನ್ ಅಣು ರಚನೆಯಲ್ಲಿರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆಗಳು ಕ್ರಮವಾಗಿ ಆಪ್ಷನ್ ಎ 6 ಮತ್ತು 6, ಆಪ್ಷನ್ ಬಿ 9 ಮತ್ತು 3, ಆಪ್ಷನ್ ಸಿ 7 ಮತ್ತು 5, ಆಪ್ಷನ್ ಡಿ 3 ಮತ್ತು 9. ಇದರ ಒಂದು ಸರಿ ಉತ್ತರ ಆಪ್ಷನ್ ಬಿ 9 ಮತ್ತು 3. The number of single bonds and double bonds represent. The number of single bonds and double bonds present in a structure of benzene molecules are respectively. Option B is correct, 9 and 3. ಪ್ರಶ್ನೆ 57. ಸೋಡಿಯಂ ಕಾರ್ಬೋನೇಟ್ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ಆಪ್ಷನ್ ಎ ಹೈಡ್ರೋಜನ್, ಆಪ್ಷನ್ ಬಿ ಕ್ಲೋರಿನ್, ಆಪ್ಷನ್ ಸಿ ನೈಟ್ರೋಜನ್ ಡೈಆಕ್ಸೈಡ್, ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್. ಸರಿ ಉತ್ತರ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್. The gas liberated when a sodium carbonate reacts with a dilute hydrochloric acid is. Option D is the correct answer, carbon dioxide. ಪ್ರಶ್ನೆ 58. ಸೈಕ್ಲೋಪ್ರೋಪೇನ್ ಮತ್ತು ಪ್ರೋಪೀನ್ಗಳೆರಡರ ಸಾಮಾನ್ಯ ಅಣುಸೂತ್ರ. ಆಪ್ಷನ್ ಎ C3H6, ಆಪ್ಷನ್ ಬಿ C3H8, ಆಪ್ಷನ್ ಸಿ C3H4, ಆಪ್ಷನ್ ಡಿ C2H6. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ C3H6. The common molecular formula for both cyclopropane and propane. Option A C3H6. ಪ್ರಶ್ನೆ 59. ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುವ ವಸ್ತು. ಆಪ್ಷನ್ ಎ ಸೋಡಿಯಂ ಕ್ಲೋರೈಡ್ ದ್ರಾವಣ, ಆಪ್ಷನ್ ಬಿ ಲಿಂಬೆ ರಸ, ಆಪ್ಷನ್ ಸಿ ಶುದ್ಧ ನೀರು, ಆಪ್ಷನ್ ಡಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ. ಸರಿ ಉತ್ತರ ಆಪ್ಷನ್ ಡಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ. The substance that changes the color of red litmus paper into blue color. Correct answer is option D, sodium hydroxide solution. ಪ್ರಶ್ನೆ 60. ಈ ಕೆಳಗಿನವುಗಳಲ್ಲಿ ಉಭಯವರ್ತಿ ಆಕ್ಸೈಡ್. ಆಪ್ಷನ್ ಎ ಸೋಡಿಯಂ ಆಕ್ಸೈಡ್, ಬಿ ಸತುವಿನ ಆಕ್ಸೈಡ್, ಸಿ ಕ್ಯಾಲ್ಸಿಯಂ ಆಕ್ಸೈಡ್, ಡಿ ಪೊಟ್ಯಾಷಿಯಂ ಆಕ್ಸೈಡ್. ಸರಿ ಉತ್ತರ ಆಪ್ಷನ್ ಬಿ ಸತುವಿನ ಆಕ್ಸೈಡ್. The amphoteric oxide among the following is. Correct answer is ಆಪ್ಷನ್ ಬಿ ಜಿಂಕ್ ಆಕ್ಸೈಡ್. ಪ್ರಶ್ನೆ 61. ತಾಮ್ರ ಮತ್ತು ತವರದಿಂದ ಆಗಿರುವ ಮಿಶ್ರ ಲೋಹ. ಆಪ್ಷನ್ ಎ ಹಿತ್ತಾಳೆ, ಆಪ್ಷನ್ ಬೆಸುಗೆ ಲೋಹ, ಆಪ್ಷನ್ ಸಿ ಕಂಚು, ಆಪ್ಷನ್ ಡಿ ಕಲೆರಹಿತ ಉಕ್ಕು. ಸರಿ ಉತ್ತರ ಆಪ್ಷನ್ ಸಿ ಕಂಚು. An alloy that made up of copper and tin is. ಆಪ್ಷನ್ ಸಿ is the correct, bronze. ಪ್ರಶ್ನೆ 62. ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರು ಉತ್ಪತ್ತಿಯಾಗುತ್ತವೆ. ಹಾಗಾದರೆ ಕಾರ್ಬನ್ ಡೈಆಕ್ಸೈಡ್ನ ಗುಣ. ಆಪ್ಷನ್ ಎ ಆಮ್ಲೀಯ, ಆಪ್ಷನ್ ಬಿ ಲೋಹೀಯ, ಆಪ್ಷನ್ ಸಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ, ಆಪ್ಷನ್ ಡಿ
ಪ್ರತ್ಯಾಮ್ಲೀಯ. ಸರಿ ಉತ್ತರ ಆಪ್ಷನ್ ಎ ಆಮ್ಲೀಯ. When a carbon dioxide reacts with calcium hydroxide salts and water are produced, then the nature of carbon dioxide is option A acidic. ಪ್ರಶ್ನೆ 63. ಮೂರು ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಅವುಗಳಲ್ಲಿ ಮಧ್ಯದ ಧಾತುವಿನ ಪರಮಾಣು ರಾಶಿಯು ಉಳಿದೆರಡು ಧಾತುಗಳ ಪರಮಾಣು ರಾಶಿಗಳ ಸರಿಸುಮಾರು ಸರಾಸರಿಗೆ ಸಮ. ಈ ನಿಯಮವನ್ನು ಪ್ರತಿಪಾದಿಸಿದವರು ಆಪ್ಷನ್ ಎ ಡೋಬರೈನರ್, ಆಪ್ಷನ್ ಬಿ ಮೆಂಡಲೀವ್, ಆಪ್ಷನ್ ಸಿ ಹೆನ್ರಿ ಮೋಸ್ಲೆ, ಆಪ್ಷನ್ ಡಿ ನ್ಯೂಲ್ಯಾಂಡ್ಸ್. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಡೋಬರೈನರ್. The three elements were written in the order of increasing atomic mass. The atomic mass of middle element was roughly the average of the atomic masses of other two elements. This law was stated by option A is the correct answer ಡೋಬರೈನರ್. ಪ್ರಶ್ನೆ 64. ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುವಿನೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುತ್ತದೆ. ಕಾರ್ಬನ್ನ ಈ ಅನನ್ಯ ಗುಣ ಆಪ್ಷನ್ ಎ ಸಾಬೂನೀಕರಣ, ಆಪ್ಷನ್ ಬಿ ಕೆಟನೀಕರಣ, ಆಪ್ಷನ್ ಸಿ ಹೈಡ್ರೋಜನೀಕರಣ, ಆಪ್ಷನ್ ಡಿ ಎಸ್ಟರೀಕರಣ. ಸರಿ ಉತ್ತರ ಆಪ್ಷನ್ ಬಿ ಕೆಟನೀಕರಣ. Carbon has the ability to form bonds with other atoms of carbon, giving rise to large molecules. This unique property of carbon is option B is the correct catenation. ಪ್ರಶ್ನೆ 65. ಇವುಗಳಲ್ಲಿ ಅನುರೂಪ ಶ್ರೇಣಿಯಲ್ಲಿರುವ ಸಂಯುಕ್ತಗಳ ಗುಂಪು ಆಪ್ಷನ್ ಎ CH4, C2H6, C3H8, ಆಪ್ಷನ್ ಬಿ CH4, C2H4, C2H2, ಆಪ್ಷನ್ ಸಿ CH4, CH3, OH, H, CHO, ಆಪ್ಷನ್ ಡಿ C2H2, C3H6, C4H10. Correct answer is option A CH4, C2H6, C3H8. The group of compounds which are in homologous series. Correct answer is option A CH4, C2H6, C3H8. ಪ್ರಶ್ನೆ 66. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿರುವ ಆವರ್ತಗಳು ಮತ್ತು ಗುಂಪುಗಳ ಸಂಖ್ಯೆಯು ಕ್ರಮವಾಗಿ ಆಪ್ಷನ್ ಎ 7 ಮತ್ತು 18, ಆಪ್ಷನ್ ಬಿ 7 ಮತ್ತು 9, ಆಪ್ಷನ್ ಸಿ 18 ಮತ್ತು 7, ಆಪ್ಷನ್ ಡಿ 9 ಮತ್ತು 7. ಸರಿ ಉತ್ತರ ಆಪ್ಷನ್ ಎ 7 ಮತ್ತು 18. The number of periods and groups in the modern periodic table respectively are option A is the correct 7 and 18. ಪ್ರಶ್ನೆ 67. ಸಸ್ಯಗಳಲ್ಲಿ ಆಬ್ಸಿಸಿಕ್ ಆಮ್ಲದ ಪ್ರಮುಖ ಕಾರ್ಯ ಆಪ್ಷನ್ ಎ ಕೋಶಗಳ ಉದ್ದವನ್ನು ಹೆಚ್ಚಿಸುವುದು, ಆಪ್ಷನ್ ಬಿ ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುವುದು, ಆಪ್ಷನ್ ಸಿ ಕೋಶ ವಿಭಜನೆಯನ್ನು ಉತ್ತೇಜಿಸುವುದು, ಆಪ್ಷನ್ ಡಿ ಕಾಂಡದ ಬೆಳವಣಿಗೆಯನ್ನು ಉತ್ತೇಜಿಸುವುದು. ಸರಿ ಉತ್ತರ ಆಪ್ಷನ್ ಬಿ ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುವುದು. ದ ಮೇನ್ ಫಂಕ್ಷನ್ ಆಫ್ ಅಬ್ಸಿಸಿಕ್ ಆಸಿಡ್ ಇನ್ ಪ್ಲಾಂಟ್ಸ್ ಈಸ್ ಟು ಆಪ್ಷನ್ ಬಿ ಇಸ್ ಕರೆಕ್ಟ್ ಇನಿಬಿಟ್ಸ್ ದ ಗ್ರೋತ್ ಆಫ್ ಪ್ಲಾಂಟ್ಸ್. ಪ್ರಶ್ನೆ 68. ಈ ಕೆಳಗಿನವುಗಳಲ್ಲಿ ಹೂ ಬಿಡುವ ಸಸ್ಯಗಳ ಮತ್ತು ಮಾನವರ ಸಂತಾನೋತ್ಪತ್ತಿ ವ್ಯವಸ್ಥೆಗಳೆರಡರಲ್ಲೂ ಕಂಡುಬರುವ ಸಾಮಾನ್ಯ ಭಾಗ ಆಪ್ಷನ್ ಎ ವೀರ್ಯನಾಳ, ಆಪ್ಷನ್ ಬಿ ಪರಾಗಕೋಶ, ಆಪ್ಷನ್ ಸಿ ಅಂಡಾಶಯ, ಆಪ್ಷನ್ ಡಿ ಶಲಾಕಾನಳಿಕೆ. ಸರಿ ಉತ್ತರ ಆಪ್ಷನ್ ಸಿ ಅಂಡಾಶಯ. ಎ ಕಾಮನ್ ಪಾರ್ಟ್ ಅಮಾಂಗ್ ದ ಫಾಲೋವಿಂಗ್ ದಟ್ ಈಸ್ ಫೌಂಡ್ ಇನ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಬೋತ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಆ್ಯಂಡ್ ಹ್ಯೂಮನ್ ಈಸ್ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಓವರಿ. ಪ್ರಶ್ನೆ 69. ಈ ಕೆಳಗಿನವುಗಳಲ್ಲಿ ಅನುವಂಶೀಯವಾಗುವ ಗುಣ ಯಾವುದು? ಆಪ್ಷನ್ ಎ ಹಸುವಿನ ಕಾರಣದಿಂದ ಜೀವಿಯ ತೂಕ ಕಡಿಮೆಯಾಗುವುದು, ಆಪ್ಷನ್ ಬಿ ಇಲಿಗಳ ಬಾಲವನ್ನು ಶಸ್ತ್ರಚಿಕಿತ್ಸೆ ಮೂಲಕ ತೆಗೆಯುವುದು, ಆಪ್ಷನ್ ಸಿ ಕ್ರೀಡಾಪಟುಗಳಲ್ಲಿ ಸ್ನಾಯುಗಳ ಬೆಳವಣಿಗೆ, ಆಪ್ಷನ್ ಡಿ ಕಿವಿಯ ಹಾಲೆಯ ವಿಧ. ಸರಿ ಉತ್ತರ ಆಪ್ಷನ್ ಡಿ ಕಿವಿಯ ಹಾಲೆಯ ವಿಧ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆನ್ ಇನ್ಹೆರಿಟೆಡ್ ಟ್ರೇಟ್? ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಟೈಪ್ ಆಫ್ ಇಯರ್ ಲೋಬ್. ಪ್ರಶ್ನೆ 70. ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು ಆಪ್ಷನ್ ಎ ಅಪಧಮನಿಗಳು, ಬಿ ಲೋಮನಾಳಗಳು, ಸಿ ಅಭಿಧಮನಿಗಳು, ಡಿ ಪುಪ್ಪಸಕ ಅಪಧಮನಿಗಳು. ಸರಿ ಉತ್ತರ ಆಪ್ಷನ್ ಸಿ ಅಭಿಧಮನಿಗಳು. The blood vessels that carry blood from all parts of the human body to the heart are correct answer is option C veins. ಪ್ರಶ್ನೆ 71.
ಈ ಪ್ರಕ್ರಿಯೆಯಿಂದ ಸಸ್ಯಗಳು ಹೆಚ್ಚಿನ ನೀರನ್ನು ಹೊರಹಾಕುತ್ತವೆ. ಆಪ್ಷನ್ ಎ ದ್ಯುತಿ ಸಂಶ್ಲೇಷಣೆ, ಆಪ್ಷನ್ ಬಿ ಬಾಷ್ಪ ವಿಸರ್ಜನೆ, ಆಪ್ಷನ್ ಸಿ ಉಸಿರಾಟ, ಆಪ್ಷನ್ ಡಿ ವಸ್ತು ಸ್ಥಾನಾಂತರಣ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಷ್ಪ ವಿಸರ್ಜನೆ. The plants can get rid of excess of water by this process. Option B is correct, transpiration. ಪ್ರಶ್ನೆ 72. ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ ಮೂತ್ರ ಹರಿಯುವ ಸರಿಯಾದ ಮಾರ್ಗ. ಆಪ್ಷನ್ ಎ ಮೂತ್ರಪಿಂಡ, ಮೂತ್ರನಾಳ, ಮೂತ್ರಾಧಾರ, ಮೂತ್ರಕೋಶ. ಆಪ್ಷನ್ ಬಿ ಮೂತ್ರಪಿಂಡ, ಮೂತ್ರಕೋಶ, ಮೂತ್ರದ್ವಾರ, ಮೂತ್ರನಾಳ. ಆಪ್ಷನ್ ಸಿ ಮೂತ್ರಪಿಂಡ, ಮೂತ್ರನಾಳ, ಮೂತ್ರಕೋಶ, ಮೂತ್ರದ್ವಾರ. ಆಪ್ಷನ್ ಡಿ ಮೂತ್ರಕೋಶ, ಮೂತ್ರಪಿಂಡ, ಮೂತ್ರನಾಳ, ಮೂತ್ರದ್ವಾರ. ಇದರ ಒಂದು ಸರಿ ಉತ್ತರ ಆಪ್ಷನ್ ಸಿ ಮೂತ್ರಪಿಂಡ, ಮೂತ್ರನಾಳ, ಮೂತ್ರಕೋಶ, ಮೂತ್ರದ್ವಾರ. The correct path of urine flow in the human excretory system, that is correct answer is option C kidney, ureter, urinary bladder, urethra. ಪ್ರಶ್ನೆ 73. ಈ ಕೆಳಗಿನವುಗಳಲ್ಲಿ ಯಾವುದು ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳು? ಆಪ್ಷನ್ ಎ ಮರುಭೂಮಿಗಳು, ಆಪ್ಷನ್ ಬಿ ನದಿಗಳು, ಆಪ್ಷನ್ ಸಿ ಸಾಗರಗಳು, ಆಪ್ಷನ್ ಡಿ ಅರಣ್ಯಗಳು. ಇದರ ಒಂದು ಸರಿ ಉತ್ತರ ಆಪ್ಷನ್ ಡಿ ಅರಣ್ಯಗಳು. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಫಾರೆಸ್ಟ್ಸ್. ಪ್ರಶ್ನೆ 74. ಸಸ್ಯಗಳ ಹೂವಿನಲ್ಲಿ ಅಂಡಾಣುಗಳ ಕಡೆಗೆ ಪರಾಣು ರೇಣುವಿನ ನಳಿಕೆಗಳು ಬೆಳೆಯುವುದು. ಆಪ್ಷನ್ ಎ ರಾಸಾಯನಿಕ ಅನುವರ್ತನೆ, ಆಪ್ಷನ್ ಬಿ ದ್ವಿತೀಯ ಅನುವರ್ತನೆ, ಆಪ್ಷನ್ ಸಿ ಗುರುತ್ವಾನುವರ್ತನೆ, ಆಪ್ಷನ್ ಡಿ ಜಲಾನುವರ್ತನೆ. 74ರ ಒಂದು ಸರಿಯಾದ ಉತ್ತರ ಆಪ್ಷನ್ ಎ ರಾಸಾಯನಿಕ ಅನುವರ್ತನೆ. ದ ಗ್ರೋತ್ ಆಫ್ ಪೋಲನ್ ಟ್ಯೂಬ್ಸ್ ಟುವರ್ಡ್ಸ್ ಓವಲ್ಸ್ ಇನ್ ದ ಫ್ಲವರ್ ಆಫ್ ಪ್ಲಾಂಟ್ಸ್. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಖೀಮೋಟ್ರಾಪಿಸಮ್. ಪ್ರಶ್ನೆ 75. ಈ ಕೆಳಗಿನವುಗಳಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿರುವ ಗುಂಪು. ಆಪ್ಷನ್ ಎ ಪಾಲಿಥೀನ್, ಮರ, ಚರ್ಮ. ಆಪ್ಷನ್ ಬಿ ಚರ್ಮ, ಮಾರ್ಜಕ, ಪ್ಲಾಸ್ಟಿಕ್. ಆಪ್ಷನ್ ಸಿ ಮರ, ಹುಲ್ಲು, ಚರ್ಮ. ಆಪ್ಷನ್ ಡಿ ಕಾಗದ, ಬೆಕಲೈಟ್, ಹುಲ್ಲು. 75ರ ಒಂದು ಸರಿಯಾದ ಉತ್ತರ ಆಪ್ಷನ್ ಸಿ ಮರ, ಹುಲ್ಲು, ಚರ್ಮ. A group that contains only biodegradable substances among the following is, option C is correct, wood, grass, leather. ಪ್ರಶ್ನೆ 76. ಬಾಯಲ್ಲಿ ನೀರೂರುವಿಕೆ ಮತ್ತು ರಕ್ತದೊತ್ತಡಗಳಂಥ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಮಾನವನ ಮೆದುಳಿನ ಭಾಗ. ಆಪ್ಷನ್ ಎ ಫಾನ್ಸ್, ಆಪ್ಷನ್ ಬಿ ಮೆಡುಲ್ಲಾ, ಆಪ್ಷನ್ ಸಿ ಮಹಾಮಸ್ತಿಷ್ಕ, ಆಪ್ಷನ್ ಡಿ ಅನುಮಸ್ತಿಷ್ಕ. ಸರಿ ಉತ್ತರ ಆಪ್ಷನ್ ಬಿ ಮೆಡುಲ್ಲಾ. The part of human brain that controls the involuntary action like salivation and blood pressure is. Correct answer is option B medulla. ಪ್ರಶ್ನೆ 77. ಈ ಕೆಳಗಿನವುಗಳಲ್ಲಿ ಯಾವುದು ಮಾನವರ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗವಲ್ಲ? ಆಪ್ಷನ್ ಎ ಅಂಡಾಶಯ, ಆಪ್ಷನ್ ಬಿ ಗರ್ಭಕೋಶ, ಆಪ್ಷನ್ ಸಿ ವೀರ್ಯನಾಳ, ಆಪ್ಷನ್ ಡಿ ಅಂಡನಾಳ. ಸರಿಯಾದ ಉತ್ತರ ಆಪ್ಷನ್ ಸಿ ವೀರ್ಯನಾಳ. Which of the following is not a part of female reproductive system? Option A ovary, option B uterus, option C vas deferens, option D fallopian tube. Correct answer is option C vas deferens. ಪ್ರಶ್ನೆ 78. ಜಲಕೊಯ್ಲು ರಚನೆಗಳನ್ನು ನಿರ್ಮಿಸುವುದರ ಮುಖ್ಯ ಉದ್ದೇಶ. ಆಪ್ಷನ್ ಎ ಮಳೆ ನೀರನ್ನು ಭೂಮಿಯ ಮೇಲ್ಮೈಲಿ ಹಿಡಿದಿಟ್ಟುಕೊಳ್ಳಲು, ಆಪ್ಷನ್ ಬಿ ನೀರಾವರಿಗಾಗಿ ನೀರನ್ನು ಬಳಸಲು, ಆಪ್ಷನ್ ಸಿ ಮೀನುಗಳ ಕೃಷಿಗೆ ನೀರನ್ನು ಬಳಸಲು, ಆಪ್ಷನ್ ಡಿ ಅಂತರ್ಜಲವನ್ನು ಮರುಭರ್ತಿ ಮಾಡಲು. ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಡಿ ಅಂತರ್ಜಲವನ್ನು ಮರುಭರ್ತಿ ಮಾಡಲು. ದ ಮೇನ್ ಪರ್ಪೋಸ್ ಆಫ್ ಕನ್ಸ್ಟ್ರಕ್ಟಿಂಗ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್ ಈಸ್ ಟು. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ರೀಚಾರ್ಜ್ ದ ಗ್ರೌಂಡ್ ವಾಟರ್. ಪ್ರಶ್ನೆ 79. ಶುದ್ಧ ಎತ್ತರದ ಬಟಾಣಿ ಸಸ್ಯವನ್ನು ಕುಬ್ಜ ಬಟಾಣಿ ಸಸ್ಯದೊಂದಿಗೆ ಸಂಕಲನಗೊಳಿಸಲಾಗಿದೆ. F2 ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವ ಶುದ್ಧ ಎತ್ತರದ ಬಟಾಣಿ ಸಸ್ಯಗಳಿಗೆ ಕುಬ್ಜ ಸಸ್ಯಗಳ ಅನುಪಾತ. ಆಪ್ಷನ್ ಎ 3:1, ಆಪ್ಷನ್ ಬಿ 1:1, ಆಪ್ಷನ್ ಸಿ 1:3, ಆಪ್ಷನ್ ಡಿ 2:1. ಇದರ ಸರಿ ಉತ್ತರ ಆಪ್ಷನ್ ಎ 3:1.
A pure tall pea plant is crossed with a short pea plant. The ratio of pure tall pea plant to the short pea plants produced in F2 generation is option A 3:1, option B 1:1, option C 1:3, option D 2:1. Correct answer is option A 3:1. ಪ್ರಶ್ನೆ 80. ಬಾವಲಿ ಮತ್ತು ಪಾರಿವಾಳಗಳ ರೆಕ್ಕೆಗಳು ಇವುಗಳಿಗೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಕಾರ್ಯಾನುರೂಪಿ ಅಂಗಗಳು, ಆಪ್ಷನ್ ಬಿ ವೆಸ್ಟಿಜಿಯಲ್ ಅಂಗಗಳು, ಆಪ್ಷನ್ ಸಿ ರಚನಾರೂಪಿ ಅಂಗಗಳು, ಆಪ್ಷನ್ ಡಿ ಹೊಂದಾಣಿಕೆ ಅಂಗಗಳು. ಇದರ ಒಂದು ಸರಿ ಉತ್ತರ ಆಪ್ಷನ್ ಎ ಕಾರ್ಯಾನುರೂಪಿ ಅಂಗಗಳು. ದ ವಿಂಗ್ಸ್ ಆಫ್ ಬ್ಯಾಟ್ ಆ್ಯಂಡ್ ಪಿಜನ್ ಆರ್ ದ ಎಕ್ಸಾಂಪಲ್ಸ್ ಆಫ್. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಅನಾಲೋಗಸ್ ಆರ್ಗನ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕ ಮಿತ್ರರೇ ಹಾಗೂ ನನ್ನ ಎಲ್ಲ ವೀಕ್ಷಕ ಮಿತ್ರರೇ, ಇಲ್ಲಿವರೆಗೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಪ್ರಕಟಿಸಿರ್ತಕ್ಕಂತಹ ವಿಜ್ಞಾನ ಪತ್ರಿಕೆ 1ರ ಮಾದರಿ ಪ್ರಶ್ನೆ ಪತ್ರಿಕೆ 2 ಅಂದರೆ ಕ್ವಶನ್ ಪೇಪರ್ ಸೆಟ್ 2, ಪೇಪರ್ 1 ಕ್ವಶನ್ ಪೇಪರ್ ಸೆಟ್ 2 ಇದರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳ ಸಂಖ್ಯೆ 41ರಿಂದ 80ರವರೆಗಿನ ಎಲ್ಲ ಪ್ರಶ್ನೆಗಳ ಒಂದು ಉತ್ತರಗಳನ್ನು ನಾವು ವಿಡಿಯೋದಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡರಲ್ಲಿಯೂ ಚರ್ಚೆ ಮಾಡಿದ್ದೀವಿ. ಹಾಗಾಗಿ ವಿಡಿಯೋವನ್ನು ಇಲ್ಲಿಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಈಗ ನಾನು ಈ ಒಂದು ಪ್ರಶ್ನೆಗಳ ಉತ್ತರಗಳನ್ನು ಇಲ್ಲಿ ತಮ್ಮ ಮುಂದೆ ಕೂಡ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇದನ್ನು ತಾವು ನೋಡಿಕೊಂಡು ಉತ್ತರಗಳನ್ನು ತಾವು ಸರಿಯಾಗಿವೆ ಅಂತಕ್ಕಂಥದ್ದನ್ನು ಕೂಡ ತಾವು ಈ ಪ್ರಶ್ನೆಗಳ ಬರ್ಕೊಂಡು ಉತ್ತರಗಳನ್ನು ಕೂಡ ಟಿಕ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ವಿಜ್ಞಾನ ಮಾದರಿ ಉತ್ತರಗಳು 41ರಿಂದ ಪ್ರಶ್ನೆಗಳ ಸಂಖ್ಯೆ 80ರವರೆಗೆ. ಸೊ ಇವನ್ನು ನಾವು ಈಗಾಗಲೇ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀವಿ. ಹೇಳುವ ಒಂದು ಸಮಯದಲ್ಲಿ ಯಾವುದೇ ಉತ್ತರಗಳಿಗೆ ತಪ್ಪು ಉಚ್ಚಾರಣೆ ಆಗಿದ್ದರೆ ತಾವು ಈ ಮಾದರಿ ಉತ್ತರಗಳನ್ನು ನೋಡಿಕೊಂಡು ಸರಿಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಹೇಳ್ತಾ, ಮತ್ತೊಮ್ಮೆ ಈ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2 ಪತ್ರಿಕೆ 1ರ ಸಮಾಜ ವಿಜ್ಞಾನ ಭಾಗದ ಪ್ರಶ್ನೆಗಳ ಸಂಖ್ಯೆ 81ರಿಂದ 120ರವರೆಗೆ ಮುಂದಿನ ವಿಡಿಯೋದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಹಾಗಾಗಿ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋನ ನಿಮ್ಮ ಮಿತ್ರರಿಗೂ ಶೇರ್ ಮಾಡಿ ಅವರಿಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ತಿಳಿಸಿ. ನಮ್ಮ ಚಾನಲಿನ ಬೆಳೆಯ ಸಹಾಯ ಮತ್ತು ಸಹಕಾರ ನೀಡಿ ಅಂತಕ್ಕಂಥದ್ದು ಹೇಳ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.